ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್. ಒಂದು ಸುದ್ದಿಯ ಮೇಲಿನ ಕ್ಷಕಿರಣ. ಇದು ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ. ಇದುವೇ ಮೀಡಿಯಾ ವಾಚ್. ಇವತ್ತಿನ ಬಹುತೇಕ ಎಲ್ಲ ಪತ್ರಿಕೆಗಳನ್ನು ನಾನು ನೋಡಿದಾಗ ಒಂದು ಸುದ್ದಿ ನನ್ನ ಗಮನವನ್ನು ಸೆಳೀತು. ಅದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದದ್ದು. ಯಾಕೆಂದರೆ ಈ ಒಂದು ಸುದ್ದಿಯ ಬಗ್ಗೆ ನಾವು ಮಾತನಾಡಲೇಬೇಕಾಗಿದೆ. ಯಾಕೆಂದರೆ ಅದು ಶಾಸಕರ ಮನಸ್ಥಿತಿಯನ್ನು ತೋರಿಸುತ್ತೆ. ಶಾಸಕರಾದವರು, ಸಂಸತ್ ಸದಸ್ಯರಾದವರು ಈ ಸಮಾಜವನ್ನು ಕೋಮು ಆಧಾರದ ಮೇಲೆ ಒಡೆಯುವುದಕ್ಕೆ ಏನನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಈ ಸುದ್ದಿ ತೋರಿಸುತ್ತೆ. ಈ ಸುದ್ದಿಯನ್ನು ತಿಳಿದ ಮೇಲಾದರೂ ಜನ ಎಚ್ಚರಗೊಳ್ಳಬೇಕು, ಭಕ್ತರು ಎಚ್ಚರಗೊಳ್ಳಬೇಕು ಅನ್ನುವ ಆಸೆ ನನ್ನದು. எனவே ಈ ಸುದ್ದಿಯ ಶೀರ್ಷಿಕೆ ಹೀಗಿದೆ: ಮುಸ್ಲಿಂ ನೌಕರರ ವಜಾಕ್ಕೆ ಮೊದಲಿನಿಂದಲೂ ಒತ್ತಡ ಅಂತ. ಸೊ ಇದರ ಮೊದಲ ಪ್ಯಾರ: ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ದಕ್ಷಿಣ ವಲಯದ ಕೋವಿಡ್ ವಾರ್ ರೂಮ್ ಮೇಲೆ ದಾಳಿ ನಡೆಯುವುದಕ್ಕೆ ಹಲವು ದಿನಗಳ ಮುನ್ನವೇ ವಾರ್ ರೂಮ್ನಲ್ಲಿದ್ದ 17 ಮುಸ್ಲಿಂ ನೌಕರರನ್ನು ವಜಾ ಮಾಡಬೇಕೆಂದು ಬಿಜೆಪಿ ಶಾಸಕರೊಬ್ಬರು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ್ದರು ಎಂಬ ಮಾಹಿತಿ ಹೊರಬಿದ್ದಿದೆ. ಈ ಸುದ್ದಿ ನಿಜವಾಗಿದ್ದರೆ ಸನ್ಮಾನ್ಯ ಗೌರವಾನ್ವಿತ ಆ ಶಾಸಕರು ರಾಜೀನಾಮೆ ಕೊಡಬೇಕು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದು ಸಂವಿಧಾನಕ್ಕೆ ಅವರು ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಶಾಸಕರಾದ ಸಂದರ್ಭದಲ್ಲಿ ಅವರು ಏನು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದರೋ ಅದರ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಸಮಾಜವನ್ನು ಕೋಮು ಆಧಾರದ ಮೇಲೆ ಒಡೆಯುವ ಕೆಲಸವನ್ನು ಅವರು ಮಾಡಿದ್ದಾರೆ. ಈ ಬಗ್ಗೆ ಎಲ್ಲರೂ ಒತ್ತಡ ಹೇರಬೇಕಾದ ಅನಿವಾರ್ಯ ಇದೆ. ಸೊ ಈ ಸುದ್ದಿಯ ಮುಂದೆ ನೋಡೋಣ. ವಾರ್ ರೂಮ್ನಲ್ಲಿದ್ದ ಎಲ್ಲ ಮುಸ್ಲಿಂ ಸಿಬ್ಬಂದಿಯನ್ನು ತಕ್ಷಣವೇ ಕೆಲಸದಿಂದ ತೆಗೆದುಹಾಕಬೇಕು ಎಂದು ಶಾಸಕ ಮತ್ತು ಬೆಂಬಲಿಗರು ಮೇ 1ರಂದೇ ತಮ್ಮ ಮೇಲೆ ಒತ್ತಡ ಹೇರಿದ್ದರು ಅಂತ ಹೆಸರು ಬಹಿರಂಗಪಡಿಸಲು ಇಚ್ಛಿಸಿದ ಹಿರಿಯ ಅಧಿಕಾರಿಯೊಬ್ಬರು ಪ್ರಜಾವಾಣಿಗೆ ತಿಳಿಸಿದರು. ಇಡೀ ಈ ಷಡ್ಯಂತರ ನೋಡಿ, ಮುಸ್ಲಿಮರನ್ನು ತೆಗೆದು 17 ಜನ, 200 ಚಿಲ್ಲರೆ ಜನರಿರುವಲ್ಲಿ 17 ಜನ ಮುಸ್ಲಿಮರಿದ್ದಾರೆ. ಈ ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಪ್ರತಿಶತ 14ಕ್ಕಿಂತ ಜಾಸ್ತಿ ಇದೆ. ಹಾಗಿದ್ದರೂ ಕೂಡ 14 ಇದ್ದರೂ ಮಿನಿಮಮ್ ನೀವು ಅವರಿಗೆ ರಿಸರ್ವೇಷನ್ ಕೊಟ್ಟರೂ ಕೂಡ ಅವರಿಗೆ ಒಂದು 30, 200ರಲ್ಲಿ ನೀವು ಒಂದು 30 ಆದರೂ ಕೊಡಬೇಕು. 17 ಜನರಿಗೆ ಕೆಲಸ ಕೊಟ್ಟರೆ ಕೋಮು ಆಧಾರದ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳುವವನು ಶಾಸಕನಾಗುವುದಕ್ಕೆ ನಾಲಾಯಕು. ಅವನು ಅಯೋಗ್ಯ. ಅವನನ್ನು ಬಹಿಷ್ಕರಿಸಬೇಕು. ಯಾಕಂದರೆ ಇಂಡಿಯಾವನ್ನು ಉಳಿಸಬೇಕಾದ ಜವಾಬ್ದಾರಿ, ಹೊಣೆಗಾರಿಕೆ ನಮ್ಮ ಮೇಲಿದೆ. ಈ ಇಂಡಿಯಾ ಈ ಚಡ್ಡಿ ಇಂಡಿಯಾ ಅಲ್ಲ. ಈ ಇಂಡಿಯಾ ನಾಗಪುರದ ಇಂಡಿಯಾ ಅಲ್ಲ. ಈ ಇಂಡಿಯಾ ಕೇಶವ ಶಿಲ್ಪದ ಇಂಡಿಯಾ ಅಲ್ಲ. ಅದನ್ನು ಮೀರಿದ ಬಹುತ್ವದ ಇಂಡಿಯಾ ಇದು. ಎಲ್ಲ ಧರ್ಮಗಳ ಶಾಂತಿಯ ತೋಟ ಇದು. ಒಂದು ಧರ್ಮ ಇನ್ನೊಂದು ಧರ್ಮದ ಜೊತೆ ಸಂವಹನ ನಡೆಸ್ತಾ ಕೊಡಕೊಳ್ಳುವ ಕೆಲಸ ಕೂಡ ನಡೆಯುತ್ತೆ. ಆ ಮೂಲಕ ಹೊಸ ಒಂದು ಧರ್ಮ ಹುಟ್ಟುತ್ತಾ ಹೋಗುತ್ತೆ. ಇದು ಯಾವುದೋ ಅರಿವಿಲ್ಲದ ಜನ ಇವರು. ಈ 17 ಮುಸ್ಲಿಂ ಸಿಬ್ಬಂದಿ ಮೇಲೆ ಯಾವುದೇ ದೂರು ಇಲ್ಲ ಮತ್ತು ಅವರು ಏನೂ ತಪ್ಪು ಮಾಡಿಲ್ಲ. ವಿನಾಕಾರಣ ಅವರನ್ನು ಕೆಲಸದಿಂದ ತೆಗೆಯಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆವು. ನಂತರ ಕೆಳ ಹಂತದ ಅಧಿಕಾರಿಯೊಬ್ಬರ ಮೇಲೂ ಒತ್ತಡ ಹೇರಿದ್ದರು. ಅವರು ಈ ಕುರಿತು ಬರೆದ ಪತ್ರವನ್ನು ತಂದಿದ್ದರು. ಅದನ್ನು ನಾನು ತಿರಸ್ಕರಿಸಿದ್ದೆ. ಮಾಧ್ಯಮಗಳಲ್ಲಿ ಈ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು. ವಾಹಿನಿಗಳಲ್ಲಿ ಈ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು. ಸಮಾಜವನ್ನು ಒಡೆಯುವ ಕೆಲಸ ಏನಿದೆ ಅದನ್ನು ತಡೆಗಟ್ಟುವ ಹೊಣೆಗಾರಿಕೆ ಮಾಧ್ಯಮಗಳ ಮೇಲಿದೆ. ಇಷ್ಟಾದರೂ ಕೂಡ ಇವತ್ತು ಯಾವ ವಾಹಿನಿಯಲ್ಲೂ ಇದ್ರ ಬಗ್ಗೆ ಚರ್ಚೆ ನಡೆಸಿದ್ದನ್ನು ನಾನು ಗಮನಿಸಿಲ್ಲ. ಇದು ದುರ್ದೈವ ಅಂತ. ಮುಸ್ಲಿಂ ನೌಕರರನ್ನು ವಜಾಗೊಳಿಸದಿದ್ದರೆ ನಿಮಗೆ ತೊಂದರೆಯಾಗುತ್ತದೆ ಎಂದು ಶಾಸಕ ಎಚ್ಚರಿಕೆ ನೀಡಿದರು. ಸರ್ಕಾರಿ ಅಧಿಕಾರಿಗಳ ಮೇಲೆ ಬೆದರಿಕೆ ಒಡ್ಡಿದ್ದು ಕಾನೂನು ವಿರುದ್ಧ. ಇದರ ಮೇಲೂ ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ಬಗ್ಗೆ ಯಾರಾದರೂ ನ್ಯಾಯಾಲಯವನ್ನಾದರೂ ಅಪ್ರೋಚ್ ಮಾಡಬೇಕು. ಅಟ್ಲೀಸ್ಟ್ ಪೊಲೀಸ್ ಮಾಡಲ್ಲ, ಇನ್ನೊಂದು ಮಾಡಲ್ಲ ಅಂದರೆ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಬೇಕು. ಯಾಕೆಂದರೆ ಸರ್ಕಾರಿ ನೌಕರರನ್ನ ಕೆಲಸ ಮಾಡುವುದಕ್ಕೆ ಅಡ್ಡಿ ಉಂಟು ಮಾಡಿದ್ದ ಆರೋಪ, ಸಮಾಜವನ್ನು ಒಡೆಯುವ ಕೆಲಸ, ಕೋಮು ಆಧಾರದ ಮೇಲೆ ಬೆಂಕಿ ಹಚ್ಚುವ ಕೆಲಸ, ಶಾಂತಿಯನ್ನು ಕದಡುವ ಕೆಲಸ, ಇದಕ್ಕಿಂತ ಬೇಕೇನ್ರಿ? ಈ ಅಂಶಗಳನ್ನು ಇಟ್ಟುಕೊಂಡು ಇದು ನಡೀಬೇಕು. ಕಾಂಗ್ರೆಸ್ಸು ಇದ್ರ ಎಷ್ಟು ಮಟ್ಟಿಗೆ ಹೋರಾಟ ಮಾಡುತ್ತೆ ಅಂತ ಗೊತ್ತಿಲ್ಲ. ಇವರೇನು ಕಾಂಗ್ರೆಸ್ನವರು ಯೋಗ್ಯರಲ್ಲ. ಅವರುಗಳ ನಡುವೆ ಒಳ ಒಪ್ಪಂದಗಳಿರ್ತವೆ, ಒಳ ವ್ಯವಹಾರಗಳಿರ್ತವೆ. ಆದ್ದರಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇವರೆಲ್ಲ ಕೈ ತೊಳ್ಕೊಂಡು ಮನೇಲಿರ್ತಾರೆ ಅಷ್ಟೇ. ಅದನ್ನು ಮೀರಿ ಇವನೇನು ಮಹಾನ್ ರಕ್ಷಣೆಗೆ ಹೋಗ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರೊಂದು ಹೇಳಿಕೆ ಕೊಟ್ಟಿದ್ದಾನೆ ನೋಡಿದೆ. ಇನ್ಯಾರೋ ಒಬ್ಬಿಬ್ಬರು ನಾಯಕರು ಹೇಳಿಕೆಗಳನ್ನು ಕೊಡ್ತಾರೆ. ಇವರು ಹೇಳಿಕೆಗೆ ಸೀಮಿತ, ಇವರು ಹೋರಾಟ ಅನ್ನೋದೇ ಹೇಳಿಕೆಗೆ ಸೀಮಿತ ಆಗಿದೆ ಅಂತ. ಇಂಥ ಘಟನೆ ನಡೆದಿದೆ ಅಂದರೆ ವಾರ್ ರೂಮ್ನಲ್ಲಿ ಶಾಸಕರು ತಮಗೆ ಬೇಕಾದ ವ್ಯಕ್ತಿಗಳನ್ನು ಬಿಟ್ಟಿದ್ದರು ನೋಡಿ. ಇವರೇನೇ
ಕಳ್ಳರೇ ತನಿಖೆಗೆ ಹೋಗೋದು ಇವರು, ಕಳ್ಳತನ ಮಾಡಿದವರು ಇವರು, ಲೂಟಿ ಮಾಡಿದವರು ಇವರು, ದರೋಡೆ ಮಾಡೋದಕ್ಕೆ ಹೊರಟರು ಇವರು. ನಂತರ ಇದಕ್ಕಿದ್ದ ನುಗ್ಗುಬಿಟ್ಟು ಮಾಧ್ಯಮಗಳ ಎದುರು ಹೇಳಿಕೆಗಳನ್ನು ಕೊಟ್ಟು ಮಾಧ್ಯಮ ಅವರಿಗೆ ಶಾಬಾಸ್ಗಿರಿ ಕೊಡೋದು, ಇವರು ಬಿಟ್ಟರಿಲ್ಲ ಏನು ಮಾನ್ ಕೆಲಸ ಮಾಡೋದು ಅಂತ ಅಲ್ವಾ. ನೋಡಿ ಬಿಟ್ಟಿದ್ದರು. ಹಾಸಿಗೆಗಳ ಹಂಚಿಕೆ ಸೇರಿದಂತೆ ಹಲವು ಕಾರ್ಯಗಳ ಮೇಲುಸ್ತುವಾರಿಯನ್ನು ಅವರೇ ನೋಡ್ಕೊಳ್ತಾ ಇದ್ರು. ಯಾವನ್ರಿ ಈ ಶಾಸಕ? ಅವರು ಶಿಷ್ಯರು ಬಿಡ್ತಾರಂತೆ, ಅವನು ಹಾಸಿಗೆ ಹಂಚಿಕೆ ಮೇಲುಸ್ತುವಾರಿ ನೋಡ್ಕೋದಂತೆ. ಅಡ್ಮಿನಿಸ್ಟ್ರೇಷನ್ನಲ್ಲಿ ಈ ಶಾಸಕರುಗಳ ಇಂಟರ್ಫಿಯರೆನ್ಸು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ವರ್ಗಾವಣೆ ನೋಡಿದರೆ ಇಂಟರ್ಫಿಯರೆನ್ಸು, ಇಂಥ ಕೆಲಸಗಳಲ್ಲಿ ಇಂಟರ್ಫಿಯರೆನ್ಸು, ಕಾಮಗಾರಿಗಳಲ್ಲಿ ಇಂಟರ್ಫಿಯರೆನ್ಸು, ಎಲ್ಲದರಲ್ಲೂ ಪರ್ಸೆಂಟೇಜ್. ಸೊ ಅವರೇ ನೋಡ್ಕೊಳ್ತಾ ಇದ್ದರು. ಅದೇ ರೀತಿ ದಕ್ಷಿಣ ವಲಯದ ವಾರ್ ರೂಮ್ನಲ್ಲಿ ಈ 17 ಜನರನ್ನು ತೆಗೆದುಹಾಕಿ ತಮ್ಮವ್ರನ್ನೇ ನಿಯೋಜಿಸುವ ಉದ್ದೇಶ ಶಾಸಕರಾಗಿತ್ತು. ಈ ಮುಸ್ಲಿಮರ ಹೆಸರಿನಲ್ಲಿ ಕೋಮು ಬಣ್ಣ ಕಟ್ಟಿ ಇವ್ರನ್ನ ಎತ್ತಾಕ್ಬಿಟ್ಟು ಅಲ್ಲಿ ತಮ್ಮ ಚೀಲಗಳನ್ನು, ತಮ್ಮ ಲಂಗೋಟಿಗಳನ್ನು, ತಮ್ಮ ಚಡ್ಡಿಗಳನ್ನು ತಂದು ತುಂಬುವಂಥ ಯತ್ನವನ್ನು ಈ ಶಾಸಕರು ಮಾಡ್ತಾಯಿದ್ರು. ಸೊ ದಕ್ಷಿಣ ವಲಯದ ವಾರ್ ರೂಮ್ನಲ್ಲಿ ಮೊದಲು 47 ಜನ ಕಾರ್ಯನಿರ್ವಹಿಸ್ತಾ ಇದ್ದರು. ಹೆಚ್ಚು ಸಿಬ್ಬಂದಿ ಅಗತ್ಯವಿದೆ, ಪೂರೈಸಿ ಅಂತ BBMP ಏಪ್ರಿಲ್ 15ರಂದು ಸೂಚಿಸಿತ್ತು. ಈ 17 ಮುಸ್ಲಿಮರು ಸೇರಿದಂತೆ 160 ಮಂದಿಯನ್ನು ಏಪ್ರಿಲ್ 20ರ ನಂತರ ನೇಮಿಸಲಾಯಿತು. ಈಗ 207 ಜನ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಈ ವಾರ್ ರೂಮ್ ಸಿಬ್ಬಂದಿ ಪೂರೈಸಿದ ಹೊರಗುತ್ತಿಗೆ ಸಂಸ್ಥೆ ಇದೆ. ಹೊರಗುತ್ತಿಗೆ ಸಂಸ್ಥೆ ಅದು ಕ್ರಿಸ್ಟಲ್ ಏಜೆನ್ಸಿ ಅಂತ. ಈ ಹೊರಗುತ್ತಿಗೆ ಸಂಸ್ಥೆಗೆ ಹೇಳಿದರು ನೇಮಿಸಿ ಅಂತ, ಅವರು ನೇಮಿಸಿದ್ರು ಅಂತೇಳಿ ಈ ಏಜೆನ್ಸಿಯ ಅಧಿಕಾರಿ ತಿಳಿಸಿದ್ದಾರೆ. ಸೊ ಏಪ್ರಿಲ್ 20ರ ನಂತರ ಕೆಲವು ದಿನ ಈ ಸಿಬ್ಬಂದಿಗೆ ತರಬೇತಿ ನೀಡಿದ್ದೆವು. ನಂತರ ಕೆಲಸ ಆರಂಭಿಸಿದರು. 17 ಸಿಬ್ಬಂದಿ ಏನಿದ್ದಾರೆ ಅವರು ಬೆಡ್ ಬ್ಲಾಕಿಂಗ್ ಹಗರಣದಲ್ಲಿ ಭಾಗಿಯಾಗಿದ್ದರು ಎಂಬ ಆರೋಪ ಸುಳ್ಳು. ಯಾಕೆಂದರೆ ಬೆಡ್ ಏನು ಹಂಚಿಕೆ ಏನಿದೆ ಅದು ಅವ್ರಿಗೆ ಸಂಬಂಧನೇ ಇಲ್ಲ. ಹಾಸಿಗೆ ನಿಯೋಜಿಸುವ ಅಧಿಕಾರ ಹಿರಿಯ ಅಧಿಕಾರಿಗಳಿಗೆ ಮತ್ತು ವೈದ್ಯರಿಗಿರುತ್ತೆ. ಈ ಕೆಳ ಹಂತದ ಅಧಿಕಾರಿಗಳು ಕೆಲಸ ಮಾಡುವ ಜನ, ಅವರ 17 ಜನರ ಹೊಟ್ಟೆ ಮೇಲೆ ಹೊಡೆದ್ರಲ್ಲ, ನಿಮ್ಮ ರಾಮನೇ ನಿಮ್ಮನ್ನು ಕ್ಷಮಿಸಲ್ಲ. ನೀವು ಈ ನರಕ ಅಂತಿದ್ರೆ ನರಕಕ್ಕೆ ಹೋಗ್ತೀರಿ. ಯಾಕಂದರೆ ಹೊಟ್ಟೆಯಲ್ಲಿ ಹೊಡೆಯೋ ಕೆಲಸ ಮಾಡಿದಿರಿ, ಅವರ ಊಟವನ್ನು ಕಿತ್ಕೊಳ್ಳೋ ಕೆಲಸ ಮಾಡಿದಿರಿ, ಅಯೋಗ್ಯತನದ ಪರಮಾವಧಿ, ದೇಶದ ಒಳಗಡೆ ರಾಜ್ಯದ ಒಳಗಡೆ ಬೆಂಕಿ ಹಚ್ಚೋ ಕೆಲಸ ಮಾಡಿದಿರಿ. ನಿಮ್ಮನ್ನು ಯಾವ ದೇವರಿದ್ದರೂ ಕ್ಷಮಿಸಲ್ಲ, ಕ್ಷಮಿಸಕೂಡುದು. ದೇವರು ನಿಮ್ಮನ್ನು ಕ್ಷಮಿಸ್ತಿದ್ರೆ ದೇವರೇ ಕ್ಷಮೆಗೆ ಆರನ್ನಾಗಲ್ಲ, ದೇವರಾಗೋದಕ್ಕೆ ಆರನ್ನಾಗಲ್ಲ. ಇಂಥ ಸಿಚುವೇಶನ್ನ ನಿರ್ಮಿಸಿದ್ದೀರಿ. ನಾವು ನಿಯೋಜಿಸುವ ಸಿಬ್ಬಂದಿಗೆ ಅಂತಹ ಅಧಿಕಾರವೇ ಇಲ್ಲ ಅಂತ ತಿಳಿಸಿದರು. ಇದರ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ IAS ಅಧಿಕಾರಿಗಳ ಸಂಘ ಕೂಡ ಕಂಡೆಮ್ ಮಾಡಿದೆ. ಯಾಕೆಂದರೆ ಈ ಶಾಸಕರ ಶಿಷ್ಯರು ಹೋಗಿ ಯಶವಂತ್ ಅಂತ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸ್ತಾರೆ, ಕೇಸ್ ನಡೆಯಲ್ಲ. ಅದಕ್ಕೆ ಏಪ್ರಿಲ್ 30ರಂದು ಯಶವಂತ್ ಅವರ ಮೇಲೆ ನಡೆದ ಹಲ್ಲೆ ಯತ್ನ ಖಂಡನಾರ್ಹ ಅಂತ ಭಾರತೀಯ ಆಡಳಿತ ಸೇವಾ ಅಧಿಕಾರಿ ಸಂಘ ಏನಿದೆ, IAS ಅಧಿಕಾರಿಗಳ ಸಂಘ ಹೇಳಿಕೆ ನೀಡಿದೆ. ಕೋವಿಡ್ ರೋಗಿಗಳಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ನಿಗದಿತ ಹಾಸಿಗೆಗಳನ್ನು ಮೀಸಲಿಡಲಾಗುತ್ತಿದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ರಚಿಸಲಾಗಿದ್ದ ಅಧಿಕಾರಿ ತಂಡದಲ್ಲಿ ಯಶವಂತ್ ಇದ್ದರು. ಸ್ಥಳೀಯ ಶಾಸಕರು ತಮಗೆ ಬೇಕಾದವರಿಗೆ ಹಾಸಿಗೆ ನೀಡುವಂತೆ ಹೇಳಿದಾಗ ಅದಕ್ಕೆ ಯಶವಂತ್ ಒಪ್ಪಿರಲಿಲ್ಲ. ಅವರು ಕಾನೂನುಬದ್ಧವಾಗಿ ಕೆಲಸ ಮಾಡೋ ಅಧಿಕಾರಿ ಆಗಿದ್ದರು ಅಂತ ಕಾಣುತ್ತೆ. ನ್ಯಾಯದ ಪರವಾಗಿದ್ದ ಅಧಿಕಾರಿಗಳಾದರು ಆಗಿದ್ದರು. ಇದರ ಪರಿಣಾಮವಾಗಿ ಗಲಾಟೆ ನಡೆದಿದೆ ಅಂತ ಸಂಘದ ಅಧ್ಯಕ್ಷೆ ವಂದಿತಾ ಶರ್ಮಾ ಅನ್ನುವರು ತಿಳಿಸಿದ್ದಾರೆ. ಇವರು IAS ಅಧಿಕಾರಿಗಳ ಸಂಘದ ಅಧ್ಯಕ್ಷೆ. ಬೊಮ್ಮನಹಳ್ಳಿ ವಲಯದ ಕೋವಿಡ್ ವಾರ್ ರೂಮ್ ಉಸ್ತುವಾರಿಯಾಗಿದ್ದ IAS ಪ್ರೊಬೇಷನರಿ ಅಧಿಕಾರಿ ಯಶವಂತ್ ಅವರು ಘಟನೆ ನಡೆದ ಮರುದಿನವೇ ತರಬೇತಿಗಾಗಿ ಮೈಸೂರಿಗೆ ತೆರಳಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನೋಡಿ, ಅವರು ಇನ್ನು ಕರ್ನಾಟಕ ತಿರುಗಿ ಬರ್ತಾರೆ ಇಲ್ಲ ಗೊತ್ತಿಲ್ಲ. ಎಲ್ಲ ಪ್ರಾಮಾಣಿಕ ಅಧಿಕಾರಿಗಳನ್ನು ಈ ರೀತಿ ಮಾಡಿ ಅವರ ಕರ್ನಾಟಕದಿಂದ ಓಡಿಸಿ ಇವರು ಲಂಗೋಟಿ ಜನರನ್ನು ತಂದು ಕೂಡಿಸುವಂಥ ಬಹುದೊಡ್ಡ ಹುನ್ನಾರ ಇದು. ಇದನ್ನು ತಡೆಗಟ್ಟಬೇಕಾಗಿದೆ ಅಂತ. ಈ ನಡುವೆ ಇನ್ನೊಂದು ಸುದ್ದಿ ಇದೆ. ಶಾಸಕ ಸತೀಶ್ ರೆಡ್ಡಿ ಅವರ ಬೆಂಬಲಿಗರು ಏನಿದ್ದಾರೆ, ಬೊಮ್ಮನಹಳ್ಳಿ ವಲಯದ ಕೋವಿಡ್ ವಾರ್ ರೂಮ್ಗೆ ಏನು ಏಪ್ರಿಲ್ 30ರಂದು ಏನು ಅವರು ತೆರಳಿ ಗಲಾಟೆ ಮಾಡಿರೋ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದ. ಇದ್ರ ಬಗ್ಗೆ ಪೊಲೀಸರು ಏನು ಮಾಡ್ತಾರೆ, ಇದ್ರ ಬಗ್ಗೆ ಯಡಿಯೂರಪ್ಪ ಏನಂತಾರೆ, ಇದ್ರ ಬಗ್ಗೆ ಮಹಾನೀತಿ ಧರ್ಮ ಬೋಧಿಸೋ ಸಂಘ ಪರಿವಾರ ಏನಂತೆ, ಇದ್ರ ಬಗ್ಗೆ ಈ ಭಕ್ತರು ಏನಂತಾರೆ. ಒಬ್ಬ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದನ್ನು ಸಹಿಸ್ತೀರ ನೀವು? ಅದು ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಿಯಮವನ್ನು ಮೀರಿ ನಾನು ಕೊಡೋದಕ್ಕೆ ಸಾಧ್ಯ ಇಲ್ಲ ಬೆಡ್ ಅಂತ ಹೇಳಿದಂಥ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ್ರಲ್ಲ, ಅವರು ಮೈಸೂರಿಗೆ ಹೋಗಿದ್ದಾರೆ. ಬೇರೆ ಕಡೆ ಅವ್ರು ಡೆಪ್ಯುಟೇಷನ್ ತಗೊಂಡು ಎಲ್ಲೋ ಹೊರಟು ಹೋಗ್ಬೋದು ಅಧಿಕಾರಿಗಳು.
ಇಡೀ ಬ್ಯೂರೋಕ್ರಸಿಯನ್ನು ನಾಶಪಡಿಸುವ ಕೆಲಸವನ್ನು ಮಾಡ್ತಾಯಿದ್ದೀರಿ. ಅವರ ಆತ್ಮವನ್ನು ಕೊಲ್ಲುವ ಕೆಲಸವನ್ನು ಮಾಡ್ತಾಯಿದ್ದೀರಿ. ಪ್ರಾಮಾಣಿಕ ಅಧಿಕಾರಿಗಳೆಲ್ಲ ಅಪ್ರಾಮಾಣಿಕರಾಗಿ ಇರಬೇಕು, ತಮ್ಮ ಮಾತು ಕೇಳ್ಕೊಂಡು ಇರಬೇಕು ಅನ್ನುವಂಥ ಒಂದು ಕೆಲಸವನ್ನು ನೀವು ಮಾಡ್ತಿದ್ದೀರಲ್ಲ, ನಿಮಗೇನಾದರೂ ಒಂದು ನಾಚಿಕೆ ಮರ್ಯಾದೆ ಇದೆಯಲ್ಲ ನಿಮಗೆ? ಕನಿಷ್ಠ ಒಂದು ಆತ್ಮ ಅನ್ನೋದು ನಿಮ್ಮನ್ನು ಹಿಂಡಲ್ವೇನ್ರಿ? ಕೋಮು ಆಧಾರದ ಮೇಲೆ ಯಾರ್ದು ಹೊಟ್ಟೆ ಮೇಲೆ ಹೊಡಿತಿದ್ದಿಲ್ಲ ಅಂತ ಅನ್ಸಲ್ವೇನ್ರಿ ನಿಮಗೆ? ನೀವು ಯಾವ ಸೀಮೆ ಜನಪ್ರತಿನಿಧಿಗಳ್ರಿ? ನೀವು ಯಾವ ಸೀಮೆ ಸರ್ಕಾರ ರೀ? ನೀವು ಭಾರತದ ಸಂವಿಧಾನವನ್ನು ಹಿಡಿದುಕೊಂಡು ಸಂವಿಧಾನದ ಆಣೆ ಮಾಡಿ ನೀವು ಅಧಿಕಾರಕ್ಕೆ ಬಂದಿಲ್ವ? ನೀವು ಪ್ರಮಾಣ ವಚನ ಸ್ವೀಕರಿಸ್ತಿಲ್ವಾ? ನಿಮ್ಮ ಆ ಮಾತಿಗೂ ಬೆಲೆ ಇಲ್ವಾ? ಒಂದು ಮಾಡಿರುವ ಪ್ರಮಾಣ ವಚನವನ್ನು ನೀವು ನಿರ್ವಹಿಸಲ್ಲ ಅಂತಂದರೆ ನೀವು ಇನ್ನು ಯಾವ ರೀತಿ ನೀವು ಶಾಸಕರಾಗಿಯೋ ಮಂತ್ರಿಯಾಗಿಯೋ ಇರೋದಕ್ಕೆ ಸಾಧ್ಯ? ಯೋಚನೆ ಮಾಡಿ. ಇದು ನನಗೆ ಭಾಳ ಮಹತ್ವದ ಸುದ್ದಿ ಇವತ್ತು ಅಂತ ನನಗೆ ಅನ್ನಿಸ್ತು. ಇನ್ನೊಂದು ಸುದ್ದಿ ಇದೆ, ರಾಜ್ಯಕ್ಕೆ ಆಮ್ಲಜನಕ ಹೆಚ್ಚಳ ತಡೆ ಕೇಂದ್ರದ ಯತ್ನದ ಸೋಲು ಅಂತ. ಇದು ಸ್ವಾಗತಾರ್ಹವಾದ್ದು. ನಾನು ನಿನ್ನೆ ಇದ್ರ ಬಗ್ಗೆ ಆಮ್ಲಜನಕದ ಬಗ್ಗೆ ಮಾತನಾಡಿದ್ದೆ. ಕೇಂದ್ರ ಸರ್ಕಾರ ಅರ್ಜಿ ಹಾಕಿದ್ದು ಮಾತಾಡಿದ್ದೆ. ನಂತರ ತೀರ್ಪು ಬಂದಿದೆ. ತೀರ್ಪು ಬಂದಂತಹ ಸುಪ್ರೀಂ ಕೋರ್ಟ್ ಏನಿದೆ ಅದು ಕೇಂದ್ರಕ್ಕೆ ಮಂಗಳಾರತಿ ಮಾಡಿದೆ. ಸೊ ಹೈಕೋರ್ಟ್ ಆದೇಶವನ್ನು ತಡೆದ್ಬಿಟ್ಟು ಕರ್ನಾಟಕಕ್ಕೆ ಕೊಡಬೇಡಿ ಅಂತ, ಎಕ್ಸ್ಟ್ರಾ ಆಮ್ಲಜನಕ ಸಿಲಿಂಡರ್ ಕಳಿಸಿ ಅಂದರೆ ಕಳಿಸಲ್ಲ ಅಂಥೇಳಿ ಈ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ, ಮೇಲ್ಮನವಿ ಸಲ್ಲಿಸುತ್ತೆ. ಅಂದರೆ ಕರ್ನಾಟಕ ವಿರೋಧಿ, ಕರ್ನಾಟಕ ಸತ್ರ ಸಾಯಿ, ನಾನು ಆಮ್ಲಜನಕ ಕೊಡಲ್ಲ, ನಿಮಗೆ 700 ಟನ್ 1000 ಹೈಕೋರ್ಟ್ ಹೇಳಿದ್ದನ್ನು ಉಲ್ಲಂಘಿಸಿ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಏಟು ಬೀಸಿದೆ. ಇತ್ತೀಚಿನ ದಿನಗಳಲ್ಲಿ ನನಗೆ ನ್ಯಾಯಾಲಯದ ಬಗ್ಗೆ ಇರುವ ಗೌರವ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ, ಗೌರವ ಕಡಿಮೆ ಆಗ್ತಾ ಇತ್ತು ನನಗೆ ಇತ್ತೀಚಿನ ವರ್ಷಗಳಲ್ಲಿ. ಬಟ್ ಆ ಗೌರವ ಜಾಸ್ತಿ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತೀನಿ, ನ್ಯಾಯಾಲಯ ಇಂಥ ಕೇಸ್ಗಳನ್ನ ತಗೋಬೇಕು. ಈಗೇನೋ ನಾನು ಮೊದಲು ಹಿಡಿದೆ, ಕೋಮು ಆಧಾರದ ಮೇಲೆ ಮುಸ್ಲಿಂ ನೌಕರರನ್ನು ಕಿತ್ತಾಕಬೇಕು ಅಂತ ಹೇಳಿದ್ದು ಸಂವಿಧಾನ ವಿರೋಧಿ ಆದ್ದು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆದ ಯಾವುದೋ ನ್ಯಾಯಾಲಯ ಇದನ್ನು ಪರಿಗಣಿಸಬೇಕು ಮತ್ತು ಆ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವರು ಜೈಲಿಗೆ ಕಟ್ಟಬೇಕು. ಮತ್ತು ಈ 3 ಜನ ಏನು ಹೋಗಿದ್ರಲ್ಲ, ಇವರು ದುರುದ್ದೇಶದಿಂದಲೇ ವಾರ್ ರೂಮ್ಗೆ ಹೋಗಿದ್ದು. ಅವರ ಉದ್ದೇಶ ಬಹಳ ಸ್ಪಷ್ಟವಾದ್ದು, ಅಲ್ಲಿರುವ ಅಲ್ಪಸಂಖ್ಯಾತರನ್ನು ಓಡಿಸಿ ಅಲ್ಲಿ ತಮ್ಮ ಚೇಲಾಗಳನ್ನು ಕೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿದ್ದಾರೆ. ಹಲ್ಲೆ ಮಾಡಿದ್ದಾರೆ, ಅಧಿಕಾರಿಗಳನ್ನು ಬೆದರಿಸುವ ಕೆಲಸವನ್ನು ಮಾಡಿದ್ದಾರೆ. ಇದರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್. ಇನ್ಯಾವುದಾದ್ರು ಮಹತ್ವದ ವಿಚಾರ ಬಂದರೆ ಮತ್ತೆ ಬಂದು ಮಾತಾಡ್ತೀನಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.